ಫೋನ್ ಬೇರೆ ಬಂದೆ. ಏನ್ಲಾ ಇಲ್ಲ ದುಡ್ಡು ಈಸ್ಕೊಂಡಿರೋದು ಕೊಡ್ಬೇಕು ಅಂತ ಜ್ಞಾನ ಇಲ್ಲ. ಈಸ್ಕೊಳ್ಳೋ ಗಂಟ ಮಾತ್ರ ಚೆನ್ನಾಗಿರ್ತೀರಿ. ಈಸ್ಕೊಂಡಾದ್ಮೇಲೆ ಇವಾಗ ಕೊಡ್ತೀನಿ ಅವಾಗ ಕೊಡ್ತೀನಿ ಅಂತ ಕೈಗೂ ಸಿಗುಲ್ಲ ಕಾಲ್ಗೂ ಸಿಗುಲ್ಲ. ಬರೀ ಇದೇ ಆಯ್ತು. ಯಾವ ಕೊಡ್ಲಿಲ್ಲ ದುಡ್ಡ? ಆಯ್ತು ಕೊಡ್ತೀನಿ ಬಿಡೋಗು. ಇದ್ಯಾಕೆ ಹಿಂಗಾಡಿಯಾ? ಲೋ ಟಿಕಾ ಮುಚ್ಕೊಂಡು ಈಸ್ಕೊಂಡಿರೋ ದುಡ್ಡ ತಂದ್ ಕೊಟ್ಬಿಡು. ನಿನ್ ಹುಡುಕಿ ನಿಂತ್ಕೊಳಕ್ಕೆ ನಾವೇ ನಿಮ್ ಮನೆ ಆಡ್ ಕೆಟ್ಟೋದ್ಲಾ? ಏನ್ ಗುರು ಹಿಂಗ್ ಮಾತಾಡ್ತೀಯಾ ನೀನು? ದುಡ್ಡು ಕೊಟ್ಟಿದ್ಯಾ, ದುಡ್ಡು ಪಡೆದು ದುಡ್ಡು ಕೇಳೋ. ಈ ಹಿಂಗೆಲ್ಲ ಮಾತಾಡೋದು ನಾನು ದುಡ್ಡು ವಾಪಸ್ ಕೊಡೋದೇ ಇಲ್ಲ. ಏನ್ ಕಿತ್ಕತ್ತೀಯ ನೀನು? ಗೊತ್ತು ತಾನೇ ಸರ್ಕಾರ ಏನ್ ಆದೇಶ ಮಾಡಿದೆ ಅಂತ. ಒಂದು ಫೋನ್ ಮಾಡಿದ್ರೆ ಜೈಲ್ಗೆ ಹೋಗ್ಬೇಕಾಯ್ತದೆ. ಹುಷಾರು. ನಾ ಕೊಟ್ಟಾಗ ಇಸ್ಕೋಬೇಕು. ಕೆಟ್ಟ ಮಾತಾಡಿದ್ರೆ ನೋಡು ಫೋನ್ ಮಾಡ್ತೀನಿ ಈಗ. ಓ ಸರ್ಕಾರ ಆದೇಶ ಮಾಡ್ಬಿಡಿದೆ ಅಲ್ವಾ? ಅಯ್ಯೋ ನಂಗೆ ಗೊತ್ತೇ ಇರ್ಲಿಲ್ಲ. ಅವತ್ತು ನೀನ್ ನನ್ನ ಹತ್ರ ಈಸ್ಕೋಬೇಕಾದ್ರೆ ಆದೇಶ ಮಾಡಿರ್ಲಿಲ್ಲ ಅಲ್ವಾ ಸರ್ಕಾರ? ನೀ ಕೊಟ್ಟಾಗ ನಾನು ಈಸ್ಕೋಬೇಕು. ಸರಿ ಸರಿ ಆಯ್ತು, ಗೊತ್ತಿದೆ ಟೈಮು. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ಆಯ್ತು. ಹೋಗಲ್ಲ ನೀನಿಲ್ಲದವ್ರು ಇನ್ನೊಬ್ಬ. A few moments later. ನಮ್ಮಪ್ಪ ಫೋನ್ ಮಾಡ್ತಾನಲ್ಲ. ಹಲೋ ಹೇಳಪ್ಪ. ಯಾರ್ರೀ ಇದು? ಯಾರಿದು? ನೀನ್ ಯಾರಯ್ಯ? ನಮ್ಮಪ್ಪ ಫೋನ್ ಮಾಡ್ಬಿಟ್ಟು ಯಾರಿದು ಅಂತ ಇದ್ಯಾ? ರೀ ಈ ವೈನ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆಸ್ಪತ್ರೆ ಕರ್ಕೊಂಡೋದು. ಅರ್ಧ ಗಂಟೆಯಿಂದ ಫೋನ್ ಮಾಡ್ತಾ ಇದೀನಿ, ನಿಮ್ ಫೋನ್ ಬರ್ತಾ ಇಲ್ಲ. ಏನೋ ಬೆಂಗಳೂರು ಕರ್ಕೋಬೇಕಂತ ಎಮರ್ಜೆನ್ಸಿ. ಬೇಗ ಬನ್ರಿ ಇಲ್ಲಿ. ಏನೇ ಸರ್ ನಮ್ಮಪ್ಪನ್ಗೆ? ರೀ ಇಲ್ಲಿ ಆಸ್ಪತ್ರೆ ಹತ್ರ ಬನ್ನಿ ಬೇಗ. ಸರಿ ಸರ್ ಬನ್ನಿ. ಅಯ್ಯೋ ಏನಿದೆ ಕಣ್ಣಪ್ಪ, ಗಾಡಿ ಬಸ್ಕೊಂಡು ತಾವೇ ಬಸ್ ಅಣ್ಣ ಅಣ್ಣ ಯಾಕ್ಲಾ ಹಿಂಗ್ ನೋಡ್ಬೋದಾ ಇದ್ಯಾ? ಅಣ್ಣ ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ ಯಾರೋ ಫೋನ್ ಮಾಡಿದ್ರಣ್ಣ. ಏನೋ ಬೆಂಗಳೂರಿಗೆ ಏನೋ ಕರ್ಕೋಬೇಕಂತ ತಲೆಗೆ ಏಟಾಗ್ಬಿಟ್ಟಿದೆ ಅಂತ. ದುಡ್ಡು ಬೇಕು ಅಣ್ಣ. ಏನ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ? ಮತ್ ಇಲ್ಲಿ ಯಾಕೋ ಬಂದೆ? ಆಸ್ಪತ್ರೆ ತಗ ಹೋಗುದಲ್ವೇನೋ? ಅಣ್ಣ ಅದೇ ಕಣ, ಜೋಬಲ್ಲಿ ₹1 ಕಾಸಿಲ್ಲ ಅಣ್ಣ. ಅದಕ್ಕೆ ದೋಸಿ ದುಡ್ಡಿಗೆ ಅದೇನೋ ಸರ್ಕಾರ ಆದೇಶ ಮಾಡೋದೆ ಅಂದೆ. ಹೋಗಿ ಈಸ್ಕೋಗ ಅಲ್ಲಿಯೇ. ಅಣ್ಣ ಅವ್ನು ಗನ್ಬೇಡ ಕಣ, ಏನೋ ತಿಳಿದೆ ತಪ್ಪ ತಗೊಂಡೆ. ಸಂಘಕ್ಕೆ ಅರ್ಜಿ ಹಾಕಿ ಕಣ, ಹೋದ ವಾರನೇ ಬಂದ ತಕ್ಷಣ ಕೊಟ್ಬಿಡ್ತೀನಿ. ನಿನ್ನ ಅಮ್ಮ ಅಂತೀನಿ ಕೊಟ್ಬಿಡೋಣ ಒಂದ್ಸರಿ. ಏನ ಸಂಘದಲ್ಲಿ ಲೋನ್ ಅದದೆ. ನೀ ಸರಿಯಾಗಿ ಲೋನ್ ಕಟ್ತಾ ಇರೋದಕ್ಕೆ ಸಂಘದವರು ಬ್ಲಾಕ್ ಲಿಸ್ಟ್ ಹಾಕೋರು ಇನ್ ಆಧಾರ್ ಕಾರ್ಡ್. ಇನ್ ಲೋನ್ ಬೇರೆ ಇರುತ್ತೆ. ನಡಿ ಯಾವ ಕಾಸು ಇಲ್ಲ, ಯಾವ ಕರಿಮಣು ಇಲ್ಲ ಕಣ. ಅದಕ್ಕೆ ಹೇಳೋದು, ಸಮಯ ಅಂದಾಗ ಕಷ್ಟಕ್ಕೆ ದುಡ್ಡು ಕೊಟ್ಟಿರ್ತಾರೆ. ಆ ದುಡ್ಡನ್ನ ನಾವು ಅವ್ರಿಗೆ ಹೇಳಿದ ಟೈಮ್ಗೆ ಹಿಂತಿರುಗಿಸಿದ್ರೆ ನಮಗೆ ಕಷ್ಟ ಕಾಲ ಬಂದಾಗ ತಿರ್ಗಾ ಅವ್ರ ಹತ್ರ ದುಡ್ಡು ಉಳುತ್ತೆ, ನಂಬಿಕೆನೂ ಉಳ್ಕೊಂಡಿರುತ್ತೆ. ಒಂದ್ಸಲಿ ನಂಬಿಕೆ ಕೆಡಿಸ್ಕೊಂಡ್ರೆ ಕಷ್ಟ ಪರಿಸ್ಥಿತಿ ಬಂದಾಗ ಕೈ ಚೇರ್ ಕುತ್ಕೋಬೇಕಾಗುತ್ತೆ. ಯೋಚನೆ ಮಾಡಿ, ತಪ್ಪಿದ್ರೆ ಕ್ಷಮಿಸಿ.